ಶಿಶಿಲಿ, ನಿನ್ನ ಮನೆಗ್ ಕೂತ್ಕೊಂಡು ಓದಕ್ತಾನೆ ಹೇಳಿದ್ದು. ನಾನೆಲ್ಲ ಓದಾಯ್ತು ಶಿಶಿಲಿ, ಇನ್ಬೋಸಿಸು ಬರ್ದಾಯ್ತು. ಎಲ್ಲೋ ರೌಂಡ್ ಹೊಡಿತಿರೋ ಹಂಗ್ ಕಾಣಿಸ್ತಿದೆ. ಏನೂ ಇಲ್ಲ ಶಿಶಿಲಿ, ನಿಜವಾಗ್ಲೂ ಪ್ರಾಮಿಸ್, ಏನೂ ಇಲ್ಲ. ಹಾಗಾದ್ರೆ ನನ್ ತಲೆ ಮುಟ್ ಸತ್ಯ ಮಾಡು. ಅದಕ್ಕೇನು, ಖಂಡಿತ ಮಾಡ್ತೀನಿ, ನಿನ್ ಮೇಲೆ ಪ್ರಾಮಿಸ್. ನಿನಗೇನು ಒಂದೇ ಕೈ ಇರೋದು? ಆಗಿದ್ರೆ ಸರಿ, ನಿನ್ ಮೇಲೆ ಪ್ರಾಮಿಸ್. 2 ಕೈಯಲ್ಲೂ ಪ್ರಾಮಿಸ್ ಮಾಡು. ಅಯ್ಯೋ ಬೇಡ 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 ಶಿಶಿಲಿ, ಬೇಡ ಬೇಡ. ಬಾಕಿ ಹೊಡೆದು ಬಾಯಿಲಿ ನಿನ್ಗೆ. ಸಿಸಿಲಿ ಸಿಸಿಲಿ, ಬೇಡ ಬೇಡ ಬೇಡ, ನಾನು ಹೇಳದ್ ಕೇಳಿ. ಸಿಸಿಲಿ ಸಿಸಿಲಿ ಸಿಸಿಲಿ, ಬಿಡು ಬಿಡು ಬಿಡು. ಟೂಲ್ಸ್ ಬೇಕಾ? ಬಾಬಾ ಬಾಬಾ ಬಾಬಾ, ಇವಳು ನನ್ನ ವೈಫೇ, ಇದೆಲ್ಲ ಫ್ಯಾಮಿಲಿ ಸೆಂಟಿಮೆಂಟ್. ನೀವಿಬ್ರು ಹೋಗಿ. ಸರಿ ಅಣ್ಣ, ಕೆಲಸ ಇದ್ರೆ ಕರಿತೀನಂತೆ, ಸರಿನಾ? ಸರಿ ಅಣ್ಣ. ಇಲ್ಲಿ ನೋಡು ಸಿಸಿಲಿ, ಮನೇಲಿ ಇರ್ಬೇಕಾದ್ರೆ ಹೊಡಿಯೋದು ಬಡಿಯೋದು ಎಲ್ಲಾನು ಮಾಡ್ತಿ. ನಾನೇನಾದ್ರೂ ಮಾತಾಡ್ತೀನಾ? ಊರ್ ಜನಗಳ ಮಧ್ಯೆ ನನ್ನ ಮರ್ಯಾದೆನ ತೆಗಿಬೇಡ ಪ್ಲೀಸ್. ನಾನು ಒಬ್ಬ ರೌಡಿ ತಾನೆ. ರೌಡಿ ಗಾಡಿ ಸ್ಟ್ಯಾಂಡ್. ಅಯ್ಯೋ ಪರವಾಗಿಲ್ಲ, ನಾನ್ ತಪ್ಕೊಂಡ್ ಕೂತ್ಕೊಂಡ್ಲಾ? ಅಳ್ಬೇಡ್ಬೋ, ಏನೇ ಹೇಳಿದ್ರು ದಿಢೀರಂತ ನಿರ್ಧಾರ. ಇವ್ನ್ ಹೆಂಡತಿ ಸಿಸಿಲಿ ಇದ್ದಾಳಲ್ಲ, ಇವ್ನಿಗೆ ಗೊತ್ತಿಲ್ಲದೆ ಬೆಂಗಳೂರು ಯೂನಿವರ್ಸಿಟಿಲಿ ಇವ್ನಿಗೆ ಅಂತ ಅಡ್ಮಿಷನ್ ತಗೊಂಡಿದ್ದಾಳೆ. ಅಡ್ಮಿಷನ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ತಾರೆ. ನೀನು ಓದ್ತೋದಿಕ್ಕೆ ತಾನೇ, ಹಾಳು ಮಾಡಕ್ಕೇನಲ್ವಲ್ಲ. ಕೆಡ್ಸಕ್ಕೆ ಪ್ರಯತ್ನ ಮಾಡಿದ್ರು ನಾನು ತಡ್ಕೊಂತಿದ್ದೆ. ಈ ಮೇಲೆ ಅವಳು ನನ್ನ ಓದ್ಸಕ್ಕೆ ಪ್ರಯತ್ನ ಮಾಡಿದ್ರೆ ಅವತ್ತು ನಾನ್ ಸೂಸೈಡ್ ಮಾಡ್ಕೊಂತೀನಿ. ನಿನ್ ಹೆಂಡತಿಗೆ ಗೊತ್ತಾಗ್ತಿರೋ ತರ ಅಡ್ಮಿಷನ್ ಕ್ಯಾನ್ಸಲ್ ಮಾಡೋ ದಾರಿ ಇದ್ಯಾ? ಇಲ್ಲಿ ಬಾರೋ, ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಯಾವಾಗ್ಲೂ ಇದೆ ಮಾಡ್ತಿರ್ತಾನೆ. ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ನನ್ನ ಸ್ವಂತ ಹೆಂಡತಿ ಯಶೋದೆ ಅಂತ. ವಾಟ್ಸಪ್ ಮೆಸೇಜ್ ಯಾರು ಕಂಡಿಡಿದ್ರು ಅಂತ ಗೊತ್ತಿಲ್ಲ. ವೇರ್ ಆರ್ ಯು, ಯಾವಾಗ ಬರ್ತೀಯಾ, ಇದು ಮಾತ್ರನೇ ಅವಳು ಕೇಳ್ತಾಳೆ. ಏನಣ್ಣ, ಮೊಬೈಲ್ ಅಲ್ಲಿ GPS ಇರೋದೇ ದೊಡ್ಡ ಸಮಸ್ಯೆ. ನಾನು ನಿದ್ದೆ ಮಾಡಿದ್ಮೇಲೆ ಮನೆಗೆ ಹೋಗೋದು. ಸತ್ತೋಗಿರೋ ಕುದುರೆನ ಇಟ್ಕೊಂಡು ರನ್ನಿಂಗ್ ರೇಸ್ ಅಂತ ಒಂದೇ ಸಮ ಓಡ್ತಾನೆ ಇರ್ಬೇಕು. ನನಗೂ ಅದೇ ತೊಂದ್ರೆನೆ. ಅವಳು ನನ್ನ ಮಾಡ್ಕೊಳಕ್ಕೆ ಬಿಡೋದೇ ಇಲ್ಲ. ನಾನಂದ್ರೆ ಇಷ್ಟನೇ ಆಗಲ್ಲ. ಗ್ಲಾಮರ್ ನನಗೆ ಕಮ್ಮಿ ಇದೆಯಂತೆ. ಅವಳಿಗೆ ನನ್ನ ಹಲ್ಲನ್ನ ಚೇಂಜ್ ಮಾಡ್ಬೇಕಂತೆ. ಈ ವಯಸ್ಸಾದ ಕಾಲದಲ್ಲಿ ನಾನು ಜಿಮ್ಮಿಗೆ ಹೋಗಿ ಸಲ್ಮಾನ್ ಖಾನ್ ತರ 6 ಪ್ಯಾಕ್ ಹಾಕ್ಬೇಕಂತೆ. ಪಂಚೆ ಜುಬ್ಬನೆಲ್ಲ ತೆಗೆದಾಕಿ ಟೀ ಶರ್ಟು ಬರ್ಮುಡ ಹಾಕೋಬೇಕಂತೆ. ಯಾವ ಹುಡುಗರ ತರ 100cc ಬೈಕಲ್ಲಿ ಊರೆಲ್ಲ ಸುತ್ತಬೇಕಂತೆ. ಇವ್ರನ್ನೆಲ್ಲ ಹಿಂಗೆ ಬಿಡ್ತಾ ಇದ್ರೆ ಕೊನೆಗೆ ನಮ್ ಕತೆ ಅಷ್ಟೇನೆ. ನನಗ್ ಗೊತ್ತಿರೋ ಹಾಗೆ ಇವ್ರು ಸೊಕ್ಕು ಮುರಿಯೋಕೆ ಒಂದೇ ಒಂದು ದಾರಿ ಇದೆ. ಏನ್ ದಾರಿ? ಎಣ್ಣೆ ಹೊಡೆಯೋದ? ಡಾರ್ಕ್ ಬೀಚ್. ಒಳ್ಳೆ ನಿರ್ಧಾರ. ಒಳ್ಳೆ ನಿರ್ಧಾರನ? ಓಕೆ, ಸುಮ್ಮನೆ ಇರೋಲ್ಲ. ಸಾಕು ಸಾಕು, ಟೈಟ್ ಮಾಡು, ಟೈಟ್ ಮಾಡು. ಸಾಕು 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 ಸಾಕು. ಹೌದು ವಕೀಲು, ನೀವು LLB ಜೊತೆಗೆ ಬ್ಯೂಟಿಷಿಯನ್ ಕೋರ್ಸ್ ಮುಗ್ಸಿದ್ದೀರಾ? ಹೌದೌದು. ಮಸಿ ಹಚ್ಚೋದಕ್ಕೆ ಬ್ಯೂಟಿಷಿಯನ್ ಕೋರ್ಸ್ ಬೇರೆ ಮಾಡ್ಬೇಕಾ? ಇದು ಒಂದು ಆರಂಭ ಆಗಿರ್ಲಿ. ಇದೇನಾದ್ರೂ ಸಕ್ಸಸ್ ಆದ್ರೆ ನಾವ್ ಇದನ್ನೇ ಖಂಡಿತ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 1 2 3. ಇವತ್ತು ವಸುಂಧರಾ ಕೈ ಕಾಲು ಬಿದ್ದೋಗ್ಬಿಡುತ್ತೆ. ನನ್ನ ಹೆಂಡತಿ ಫೇಸ್ಗೆ ಆಸಿಡ್ ಹಾಕೋಣ. ನನ್ನ ಹೆಂಡತಿ ತಲೆ ಮೇಲೆ ಹೊಡಿಯೋಣ. ಹಾಗಾದ್ರೆ ನನ್ನ ಹೆಂಡತಿ ಮಗದಲ್ಲಿ 2 ಪಂಚು 3 ಕಿಕ್ ಹೊಡಿಯೋಣ. ಅವಳೊಬ್ಳು ಕರಾಟೆ ಅಂತೆ. ನಮ್ಮ ಹತ್ರನೇ ಆಟ ಆಡ್ತಾಳಾ? ಇಲ್ಲಿ ನೋಡ್ತಮ್ಮ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ, ಅವಳು ನಿದ್ದೆ ಮಾಡ್ತಿದ್ದಾಳೆ ಅಂತ ಕನ್ಫರ್ಮ್ ಆದ್ಮೇಲೆನೆ ನೀನ್ ಅವಳನ್ನ ಹೊಡಿಬೇಕು. ಅಯ್ಯೋ ಅಣ್ಣ, ಇದೆಲ್ಲ ಒಂದು ಚಿಕ್ಕ ಕೇಸ್ ಅಣ್ಣ. ಲಾಕ್ ಮಾಡಿರೋ ರೂಮಲ್ಲಿ ಮಲ್ಕೊಂಡಿರೋದು ಒಬ್ರು, ಅದು ಕೇವಲ ಒಂದು ಹೆಣ್ಣು. ಲೈಟ್ ಆಫ್ ಮಾಡ್ಬಿಟ್ಟು ಕತ್ಲಲ್ಲಿ ಕೈ ಕಾಲ್ ಮುರಿಯೋದು, ಅದೆಲ್ಲ ಒಂದ್ ರೀತಿ ಕಲೆ ಇದ್ದಾಗೆ, ಗೊತ್ತಾಯ್ತಾ? ಒಂದು ಹೆಣ್ಣಿನ ಕೈ ಕಾಲು ಹೊಡಿಯೋದು ಸರಿಯಲ್ಲ, ಅದು ಮಲ್ಗಿರೋ ಹೊತ್ತು. ಇಲ್ಲಿ ಧರ್ಮ ಅಧರ್ಮಕ್ಕೆ ಜಾಗನೇ ಇಲ್ಲ. ಇದು ಒಂದು ಕುರುಕ್ಷೇತ್ರನೇ. ಇಲ್ಲಿ ನಡೆಯೋದು ಯುದ್ಧನೇ. ಏನ್ ಮೇಷ್ಟ್ರೆ, ಇದೆಲ್ಲ ಗೀತಾ ಉಪದೇಶನಾ? ಸಾಕು 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 ಸಾಕು, ಅವಳು ಬರೋ ಟೈಮ್ ಆಯ್ತು. ಎದ್ದೋಳು, ಮೇಕಪ್ ಎಲ್ಲ ಸಾಕು. ತಮ್ಮ, ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಓಕೆ, ಒಂದು ವಿಷಯ ಮಾತ್ರ ಚೆನ್ನಾಗಿ ಗಮನಿಸು. ಕಾಲ್ ಏನಾದ್ರೂ ಪರವಾಗಿಲ್ಲ, ಆದ್ರೆ ಕೈ ಅದು ಖಂಡಿತ ಬಲಗೈಯೇ ಹೋಗ್ಬೇಕು. ಏನಕ್ಕೆ ಆತರ? ಅದೇನಂದ್ರೆ ಮುಟ್ಟಾಳ ಆಗ. ನನ್ನನ್ನೇ? ಹೌದು, ನಿನ್ನನ್ನೇ. ಲೇ, ಇಲ್ಲಾಂದ್ರೆ ವಸುಂಧರಾ ಅಪ್ಪಿಗೆಗೆ ಇದು ಸಾಕಾಗೋಗುತ್ತೆ. ಅಯ್ಯಯ್ಯೋ, ಇದನ್ನ ಹಿಡ್ಕೋ. ಆಶೀರ್ವಾದ ಮಾಡಿ. ಹಾಗಾದ್ರೆ ಸರಿ, ಎಲ್ಲ ಮುಗಿದ್ಮೇಲೆ ನಾನು ಕರಿತೀನಿ. ಬೇಗ ಬರ್ಬೇಕು, ಇಲ್ಲಂದ್ರೆ ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ಸರಿ, ಹೋಗೋಣ.
ಧೈರ್ಯವಾಗಿ ಹೋಗಿ ಜೈಜೆಂಗು. ತಂಬಿ ಸರ್, ಈ ಲೆಫ್ಟ್ ಹ್ಯಾಂಡ್ ತಾನೆ? ಓಕೆ. ಓಕೆ. ಬಲಗಡೆ ಎಡಗಡೆ ಯಾವ್ದು ಅಂತ ಗೊತ್ತಿಲ್ಲ, ಇವನೊಬ್ಬ ರೌಡಿ. ಇವನ್ ಕೈಕಾಲು ಎಲ್ಲಿ ಹೊಡಿತಾಳು ಅಂತ ಭಯ ಆಗ್ತಿದೆ ನನ್ಗೆ. ಇಷ್ಟು ದೊಡ್ಡ ಮೂರ್ಖನ ನೀನು. ರೇ ಇಲ್ಲಿ ನೋಡಲೇ, ಇದನ್ನ ನೋಡು. ಇದೇನೆ ಬಲಗಡೆ ಕೈ, ಇದೇನೆ ಎಡಗಡೆ ಕೈ. ಇದು ಎಡದ ಕೈ. ನೀನು ಈ ಬಲಗೈನೇ ಹೊಡಿಬೇಕಾಗತ್ತೆ. ಈಗ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಇನ್ಮೇಲೆ ಒಂದ್ ವೇಳೆ ನಿನ್ಗೇನಾದ್ರೂ ಡೌಟ್ ಇದ್ರೆ ನೀನು ಕೆಳಗಾಕಿ ತೊಳ್ಕೊಳೋ ಕೈ ಇದೆಯಲ್ಲ, ಅದು ಎಡಗೈ, ನೆನ್ಪಿಟ್ಕೋ. ಅದಕ್ಕೆ ಆಪೋಸಿಟ್ ಇರೋ ಕೈನೇ ಬಲಗೈ. ಇವಾಗ ಗೊತ್ತಾಯ್ತಾ? ಆಗಿದ್ರೆ ಇದೇನೆ ಬಲದ ಕೈ, ಇದು ಎಡದ ಕೈ. ಬುದ್ಧಿವಂತ, ಅರ್ಥ ಮಾಡ್ಕೊಂಡೆ ಅಲ್ವಾ? ಖಂಡಿತ ಸಕ್ಸಸ್ ಆಗ್ಬೇಕು. ಬಲಗೈ ನೆನ್ಪಿಟ್ಕೋ. ಹೌದಪ್ಪ, ಇವನೇನ್ ಸರಿಯಾಗಿ ಮಾಡ್ತಾನ? ನಮ್ ಪ್ಲಾನ್ ಎಲ್ಲ ಕರೆಕ್ಟಾಗಿ ಸಕ್ಸಸ್ ಆಗತ್ತಾ? ಇದರ ಮಾಸ್ಟರ್ ಬ್ರೈನ್ ಯಾರು? SI ವೇಣು ತಮ್ಮ. ಅರ್ಥ ಆಗಿಲ್ವೇ? ಇಲ್ಲಿ ನೋಡು ವಕೀಲ, ಅವಳಿವತ್ತು ಲೇಟ್ ಆಗಿ ಬರೋದಂತೂ ಕನ್ಫರ್ಮ್. ಈ ಮೂರ್ಖ ಸ್ವಲ್ಪ ಹೊತ್ತಲ್ಲಿ ಮಲಗೋದಂತೂ ಕನ್ಫರ್ಮ್. ಓಕೆ. ಅವಳು ಇವನ್ನ ಸಾಯಿಸೋದಂತೂ ಕನ್ಫರ್ಮ್. IPC 302 ಅವಳಿಗೆ ನೇಣಗಂಪ ಅಂತೂ ಕನ್ಫರ್ಮ್. ಅದು ಯಾವ ಸೆಕ್ಷನ್? ಅದು ಗುಂಡ ಆಗ್ತಾನೆ. ಗುಂಡ ಮುಚ್ಕೊಂಡ್ ಬಾ. ಹೌದು, ಹಾಗಾದ್ರೆ ನಮ್ಮ ಸೇವಿಯರ್? ಇಲ್ಲಿ ಧರ್ಮ ಅಧರ್ಮಕ್ಕೆ ಜಾಗನೇ ಇಲ್ಲ. ಇದು ಕುರುಕ್ಷೇತ್ರ ಯುದ್ಧ. ಯುದ್ಧ ಮಾತ್ರ ನಡೆಯುತ್ತೆ. ಕಮಾನ್, ಫಾಲೋ ಮೀ. ನನ್ ಚಿನ್ನ. ಇದು ನಿನ್ನ ಬಲಗೈ, ಇದು ನಿನ್ನ ಎಡಗೈ. ಹಾಗಾದ್ರೆ ಇದು ಎಡಗಾಲು, ಇದು ಬಲ. ಅಯ್ಯಯ್ಯೋ, ಬಲಗಾಲು. ಅರ್ಥ ಆಯ್ತು. ಶಿಲೆಯ ಬಲಗಾಲು ಎಡಗಾಲು ಅರ್ಥ ಆಯ್ತು. ಅಯ್ಯಯ್ಯೋ, ವಸುಂಧರಾ ಎಡಗಾಲು ಬಲಗಾಲು ಅರ್ಥ ಮಾಡ್ಕೊಳೋದು ಹೇಗೆ? ವಸುಂಧರಾ ಬಲಗಡೆ ಚೆನ್ನಾಗೇ ಇದೆ. ಬಂದಾಯ್ತು. ಇದು ಬಲಗೈ. ಇದೆಲ್ಲ ಇದು ಇದು ಎಡಗೈ. ಅಬ್ಬು, ನಿನ್ ಫೇವ್ರೆಟ್ ಆಂಟಿ ಮನೆ. ಹ್ಯಾಪಿ ಒಳಗ್ ಬನ್ನಿ. ಇದು ಬಲಗಾಲು. ಅಯ್ಯೋ, ಒಂದೇ ಕನ್ಫ್ಯೂಷನ್ ಆಗ್ತಿದೆ. ಇದು ಬಲಗಾಲಿಲ್ಲ, ಎಡಗೈ. ಇದು ಬಲಗ. ಅಯ್ಯಯ್ಯೋ. ಅಬ್ಬು, ರನ್ ರನ್ ಅಬ್ಬು, ರನ್. ಏನಿದು? ನೆಲ ನಡುಗ್ತಾ ಇದೆ. ಒಬ್ಬ ಮನುಷ್ಯ ಬಂದ್ರೆ ನೆಲ ನಡುಗುತ್ತಾ? ಏನಾರು ಬಂದಿದ್ದಾನ? ಅಬ್ಬು, ಸರ್ಚ್. ಅಯ್ಯೋ, ಸಿಸಿ. ಅಯ್ಯೋ, ಸಿಸಿಲಿ. ಅಯ್ಯೋ, ಏಯ್, ಆ ಲೈನ್ ಇನ್ನೊಂದ್ಸಲ ಹಾಡು. ಯಾವಾಗಾದ್ರೂ ನನ್ನ ಆ ತರ ಅಲ್ಲ, ಈ ತರ ಹಾಡು. ಲಾ 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 ಲಾ. ಆ ತರ. ಲಾ 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 ಲಾ. ನಿಮ್ ಅಧಿಕಾರಿ ಇದಾರ? ಸಾರು ಒಂದು ಮುಖ್ಯವಾದ ವಿಷಯದ ಮೇಲೆ ಆಚೆ ಕಡೆ ಹೋಗಿದ್ದಾರೆ. ಯಾರಯ್ಯ ನೀನು? ನಾ SI ವೇಲು ತಮ್ಮಿ. ನೀನಾ? ತಮ್ಮನ? ಜನಮೈತ್ರಿ ನಗರದಲ್ಲಿ SI ವೇಲ್ ತಮ್ಮಿ ಮನೆಯಲ್ಲಿ ನಿನ್ನೆ ರಾತ್ರಿ ಒಬ್ಬ ಕಳ್ಳ ಸಿಕ್ಕಿದಾನೆ. ಅವನೀಗ ನಮ್ ಕಸ್ಟಡಿಯಲ್ಲೇ ಇದ್ದಾನೆ. ಐಡಿಯಾ ಕೊಟ್ಟವನು ಎಸ್ಕೇಪು. ನೀನ್ ಹೋಗಿ ನಿಮ್ ಅಧಿಕಾರಿ ಹತ್ರ ಹೇಳು, ಎಲ್ಲಿ ಹೋಗಿ ಬಚ್ಚಿಟ್ಕೊಂಡ್ರು ನಾನ್ ಅವನ್ನ ಬಿಡಲ್ಲ ಅಂತ. ನನ್ನ ರೇಗಿಸ್ತಿದ್ಯಾ? ನೀನ್ ಯಾಕೆ ಒಳಗಡೆ ಹೋದೆ? ನಾನೊಂದು ಮ್ಯಾಜಿಕ್ ಅಕಾಡೆಮಿನ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀನಿ. ನೀನ್ ಸೇರ್ಕೊಡ್ತೀಯಾ? ಒಳಗಡೆ ಹೋಗ್ರಲೇ. ಪೊಲೀಸ್ ಸ್ಟೇಷನ್ ಅಂದ್ರೆ ಆಟ ಆಡೋ ಜಾಗನ? ರಾಸ್ಕಲ್ಸ್. ಇನ್ನೊಂದು ವಿಷಯ, ಅವನು ಮಲ್ಕೊಂಡಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಅವನಿಗೆ ಹೊಡಿಬೇಕು. ಒಂದ್ ಹೆಣ್ಣು ಹುಡುಗಿನ ಕಟ್ ಹಾಕಿ ಹೊಡಿಯೋದು ಪಾಪ ತಾನೆ. ಎತ್ತೋ, ಇಲ್ಲಿ ಧರ್ಮ ಅಧರ್ಮಕ್ಕೆ ಸ್ಥಾನ ಇಲ್ಲ. ಈಗ ಹೇಳಿ, ಯಾಕ ಸೇವಿಯರ್ಗೆ ಆತರ ಎಲ್ಲ ವೇಷ ಹಾಕ್ಸಿದ್ರಿ? ವೇಷ ಹಾಕ್ಸಿದ್ವಾ? ಅವ್ನ್ ಎಣ್ಣೆ ಹೊಡೆದ್ಬಿಟ್ಟು ನಶೆಯಲ್ಲಿ ಏನಾದ್ರು ತಮಾಷೆ ಮಾಡಿರ್ಬೋದಲ್ವಾ? ತಮಾಷೆ. 110 kg ತೂಕ ಇರೋನ್ನ, ಭೂತ ತರ ಇರೋನ್ನ
ಕರಿ ಮಸಿ ಹಚ್ಚಿ ಮನೆಯೊಳಗ್ ಬಿಟ್ರೆ ಏನ್ ತಮಾಷೆ ಅನ್ಕೊಂಡಿದೀರಾ? ಸೇವಿಯರ್ ಬಗ್ಗೆ ನಮಗೂ ಗೊತ್ತು, ಯಾವ್ದನ್ನು ಒಪ್ನೆ ಮಾಡೋದಕ್ಕೆ ಅವನಿಗೆ ಧೈರ್ಯ ಇರೋದೇ ಇಲ್ಲ. ನೀವ್ ಹೇಳೋದ್ ನೋಡ್ತಿದ್ರೆ ನಾವೇ ಮಾಡ್ತಿರೋ ಹಾಗೆ ಹೇಳ್ತಿದ್ದೀರಾ? ನಾಟಕ ಮಾಡಕ್ ತುಂಬಾ ಕಷ್ಟ ಪಡ್ಬೇಡಿ. ನಿಮ್ ಸ್ನೇಹಿತ ನೀವ್ ನೋಡಲ್ವಾ, ಜನಮೈತ್ರಿ ನಗರನೇ ನಡಗ್ಸಿರೋ ಆ ರೌಡಿನ? ಸಿಸಿಲಿ, ಹೆಂಗಿದ್ದವನು ಹೆಂಗಾಗ್ಬಿಟ್ಟ ನೋಡು. ಇನ್ಮೇಲೆ ಹಿಂಗ್ ಮಾಡಿದ್ರೆ ನಿಮ್ಮನ್ನ ಅವ್ನ ಆಮೇಲೆ ನೋಡ್ಕೋತೀನಿ. ಇನ್ನೊಂದ್ ಕಾಲು ಮುರಿತೀನಿ. ಹೇಗೂ ಸೇವಿಯರ್ ಪ್ಲಾನಿಂಗ್ ಎಲ್ಲ ತಪ್ಪಾಯ್ತು. ಅದೇನ್ ಕೇಳ್ತೀಯಣ್ಣ, ಸಿಸಿಲಿನ ನೋಡಿದ ತಕ್ಷಣ ನನಗೆ ಲೆಫ್ಟ್ ರೈಟ್ ಎಲ್ಲ ಚೇಂಜ್ ಆಗ್ಬಿಡ್ತು. ಇದಕ್ಕೆ ಹೇಳೋದು, ಕ್ಲಚ್ ಹಿಡಿಬೇಕು ಅಂದ್ರೆ ಒಂದ್ ಕಡೆ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ಒಂದ್ ವೇಳೆ ಎಡಗಡೆ ಇಲ್ಲಾಂದ್ರೆ ಬಲಗಡೆ. ಅದು ರೌಡೀಸ್. ಅರ್ಥ ಆಯ್ತಾನಲ್ಲೇ ಹುಚ್ಚ? ಊರೆಲ್ಲ ಕಾರು ಬೈಕ್ ಪಾಸ್ಗೋಸ್ಕರ ಲ್ಯಾಂಡ್ ಅಕ್ವಿಸಿಷನ್ನ ಬೇಗ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕ್ಯಾಬಿನೆಟ್ನ ಮುಡಿವು. ಎಲ್ಲ ಲ್ಯಾಂಡ್ ಓನರ್ಸ್ಗೂ ಇಮಿಡಿಯೇಟ್ ಆಗಿ ನೋಟಿಸ್ ಕಳಿಸ್ಬೇಕು. ಎಷ್ಟು ಲ್ಯಾಂಡ್ನ ಲಿಸ್ಟ್ ಔಟ್ ಮಾಡಿದ್ದೀರಾ? 55 ಮನೆಗಳಿದೆ. 2 ವರ್ಷದಿಂದಾನೇ ನೋಟಿಸ್ ಕಳಿಸಿದ್ದೀನಿ. ಅಬ್ಜೆಕ್ಷನ್ಸ್? ಅವತ್ತು ಯಾರೂ ಬಂದಿಲ್ಲ ಅಡ್ಡ. ಎನಿವೇ ಲೆಟ್ ಅಸ್ ಫೈಂಡ್ ಔಟ್. ಅವ್ರನ್ನ ಮತ್ತೆ ಇನ್ನೊಂದ್ಸರಿ ಸೇರಿಸ್ಬಿಟ್ಟು ಮಾತಾಡೋಕ್ಕೆ MLAನ ಮೀಟಿಂಗ್ ಫಿಕ್ಸ್ ಮಾಡಬೇಕು. ಎಸ್ ಸರ್. ಓಕೆ, ಡೂ ಇಟ್ ವಿತ್ ಇಮಿಡಿಯೇಟ್ ಎಫೆಕ್ಟ್. ಒಂದು ಪ್ರೆಸ್ ರಿಲೀಸ್ ಕೊಟ್ಬಿಡಿ ಸರ್. ಹಾ, ಅಪ್ಪ ಎಲ್ಲಿ? ಮಲ್ಕೊಂಡಿದ್ದಾರೆ. ಹಾ, ಏನಪ್ಪ? ಏನ್ ಸಡನ್ ಆಗಿ? ಟಿವಿ ನ್ಯೂಸ್ ನೋಡಿದಾದ್ಮೇಲೆ ಇವ್ರಿಗೆ ತಲೆ ಸುತ್ತು. ಹಾ, ಅಯ್ಯ ಅಷ್ಟೇನಾ? ಇದೇನಪ್ಪ ಫಸ್ಟ್ ಟೈಮಾ? ಹಾ, ಹೇಳಿ ಎಷ್ಟು ವರ್ಷ ಆಯ್ತು? ದಿಢೀರಂತ ಹೀಗೆ ಹೇಳ್ಬಿಟ್ರೆ ಹೇಗೆ? ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮಣ್ಣಲ್ಲಿ ತಾನೆ. ದಿಢೀರಂತ ಎಲ್ಲ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ? ಅಯ್ಯ ಏನಪ್ಪ ಎದಕ್ಕ? ಹಾ, ಒಂದ್ ಪೆಗ್ ಹಾಕಿದ್ರೆ ಈ ತರ ಎಲ್ಲ ಮಾತಾಡಲ್ಲ. ಅದಕ್ಕಲ್ಲಪ್ಪ. ಇನ್ನು ಎಷ್ಟು ವರ್ಷ ಕಣೋ ನಾನು. ಹೊಸ್ದಾಗಿ ಒಂದು ಮನೆಗೆ ಹೋಗ್ಬೇಕು ಅಂದ್ರೆ ಎಷ್ಟೊತ್ತಪ್ಪ. ನಾವೆಲ್ಲ ಹಳುಬ್ರು ತಾನೆ. ಅಪ್ಪ ಬೈಪಾಸ್ ಬರೋದ್ರೊಳಗಡೆ ಹೊರಗಡೆ ಹೋಗ್ಬೇಕು. ಅಪ್ಪ ಎಷ್ಟ್ ಜನ ಇದಾರೆ? ಅವರೆಲ್ಲ ಇಟ್ಕೊಂಡು ನೋಡ್ಬೇಕಾದ್ರೆ ನಮಗೇನು ಸಿಗಲ್ಲ. ನಿನ್ ಈ ಗುಣನೇ ಎಲ್ಲದಕ್ಕೂ ಕಾರಣ. ಕಾರ್ಕೋಡ್ ಜಂಕ್ಷನ್ ಅಲ್ಲಿ ಟ್ರಾಫಿಕ್ ಜಾಮ್ ಅಂತೆ. ಈಗ ನಿಂಗ್ ನೆಮ್ಮದಿ ಆಯ್ತಾ? ಅಮ್ಮ ಅದಕ್ಕೇನಿವಾಗ? ಮನೆ ಮಾರೋದು ಓಕೆ, ರೋಡ್ ಬಂದ್ಮೇಲೆ ಇವಾಗಿರೋ ರೇಟ್ಗಿಂತ 4 ಪಟ್ಟು ಜಾಸ್ತಿ ಆಗುತ್ತೆ. ಆ ದುಡ್ಡು ಇಟ್ಕೊಂಡು ಒಂದು ಒಳ್ಳೆ ಮನೆ ತಗೊಳ್ಳೋಣ. ನೀವು ನೆಮ್ಮದಿಯಾಗಿರಿ. ನೀನ್ ತೋಡಿದ ಹಳ್ಳದಲ್ಲಿ ನೀನೇ ಬೀಳ್ತೀಯ. ಹೌದೌದು.